ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಸಿಸ್ಟಮಲ್ಲಿ ಪ್ರಿಂಟ್ ಸ್ಕ್ರೀನ್ನ ಯಾವ ರೀತಿ ತೆಗೆಯೋದು, ಸ್ಕ್ರೀನ್ಶಾಟ್ ಯಾವ ರೀತಿ ತೆಗೆಯೋದು ಅನ್ನೋದನ್ನು ನೋಡೋಣ. 5 ಥರ ಸ್ಕ್ರೀನ್ಶಾಟ್ನ ನಾವು ತೆಗಿಬೋದು. ಇದರಲ್ಲಿ ಮೊದಲನೇದು ಪ್ರಿಂಟ್ ಸ್ಕ್ರೀನ್ ಕೀ, ಅಂದರೆ ಕೀಬೋರ್ಡಲ್ಲೇ ಸ್ಕ್ರೀನ್ಶಾಟ್ ಕೀ ಇರುತ್ತೆ, ಪ್ರಿಂಟ್ ಸ್ಕ್ರೀನ್ ಅಂತ ಹೇಳಿ. ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಸ್ಕ್ರೀನ್ಶಾಟು ತಗೊಳುತ್ತೆ. ಅದನ್ನು ಯಾವ ರೀತಿ ತೆಗೆಯೋದು ಅನ್ನೋದನ್ನು ನೋಡೋಣ. ನೀವು ಕೀಬೋರ್ಡಲ್ಲಿ ಪ್ರಿಂಟ್ ಸ್ಕ್ರೀನ್ನ ಕ್ಲಿಕ್ ಮಾಡಿದ ಮೇಲೆ ಸರ್ಚ್ಗೆ ಹೋಗ್ಬಿಟ್ಟು ಪೇಂಟ್ ಅಂತ ಟೈಪ್ ಮಾಡಿ, ಪೇಂಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ನೀವೇನು ಸ್ಕ್ರೀನ್ಶಾಟ್ನ ತೆಗೆದಿರ್ತೀರ ಆ ಪಿಕ್ಚರು, ಆ ಇಮೇಜು ಇಲ್ಲಿ ಬರುತ್ತೆ. ಇದನ್ನು ನೀವು ಫೈಲ್ಗೆ ಹೋಗ್ಬಿಟ್ಟು ಸೇವ್ ಆ್ಯಸ್ ಕೊಟ್ಟು ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಬೇಕೋ ಆ ಫಾರ್ಮ್ಯಾಟಲ್ಲಿ ಸೇವ್ ಮಾಡ್ಕೋಬೋದು. ನಾನು JPGನಲ್ಲಿ ಸೇವ್ ಮಾಡ್ತಾಯಿದ್ದೀನಿ. ಇದಕ್ಕೆ P1 ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮೆಥಡು, ಈ ಮೆಥಡಲ್ಲಿ ನಾವು ಏನು ಆ್ಯಕ್ಟಿವ್ ವಿಂಡೋ ಇರುತ್ತೆ ಅದು ಮಾತ್ರ ಸ್ಕ್ರೀನ್ಶಾಟ್ ಆಗುತ್ತೆ. ಆಲ್ಟ್ ಪ್ಲಸ್ ಪ್ರಿಂಟ್ ಸ್ಕ್ರೀನು, ಆಲ್ಟ್ ಮತ್ತು ಪ್ರಿಂಟ್ ಸ್ಕ್ರೀನ್ನ ಒಂದೇ ಸಲ ಪ್ರೆಸ್ ಮಾಡಬೇಕು. ಇವಾಗ ನೋಡಿ, ಹಿಂದ್ಗಡೆ ಡೆಸ್ಕ್ಟಾಪ್ ಇದೆ, ಇಲ್ಲಿ ವಿಂಡೋ ಇದೆ. ಅದು ಇದರಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಪೇಂಟ್ಗೆ ಹೋಗ್ಬಿಟ್ಟು ಪೇಸ್ಟ್ ಮಾಡಿದರೆ ನಿಮಗೆ ಆ್ಯಕ್ಟಿವ್ ವಿಂಡೋ ಏನಿರುತ್ತೆ ಇದು ಮಾತ್ರ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡಿರುತ್ತೆ. ಹಿಂದ್ಗಡೆದು ಡೆಸ್ಕ್ಟಾಪ್ ಏನಿರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡಿರಲ್ಲ. ನಾನು ಇದನ್ನು ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಆ್ಯಸ್ಗೆ ಹೋಗಿ JPG ಫಾರ್ಮೇಟು P2 ಅಂತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಮೆಥಡು, ವಿಂಡೋ ಪ್ಲಸ್ ಪ್ರಿಂಟ್ ಸ್ಕ್ರೀನು. ವಿಂಡೋ ಬಟನ್ನು ಮತ್ತು ಪ್ರಿಂಟ್ ಸ್ಕ್ರೀನ್ ಬಟನ್ನ ಎರಡೂ ಸೇಮ್ ಟೈಮಲ್ಲಿ ಪ್ರೆಸ್ ಮಾಡಬೇಕು. ಸೇಮ್ ಟೈಮಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಇದು ಆಟೋ ಸೇವ್ ಆಗುತ್ತೆ. ನಾವು ಇದನ್ನು ಪೇಂಟ್ಗೆ ಹೋಗಿ ಮತ್ತೆ ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಪಿಕ್ಚರ್ ಫೋಲ್ಡರ್ ಇರುತ್ತೆ, ಅದರಲ್ಲಿ ಸ್ಕ್ರೀನ್ಶಾಟ್ ಅಂತ ಅದೇ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಂಡು ಇದರಲ್ಲಿ ಆಟೋ ಸೇವ್ ಆಗಿರುತ್ತೆ. ಸೊ ಇದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಮೆಥಡ್ ಯಾವುದು ಅಂತ ನೋಡೋಣ. ಇದರಲ್ಲಿ ಸ್ನಿಪ್ಪಿಂಗ್ ಟೂಲ್ಸು. ಸ್ನಿಪ್ಪಿಂಗ್ ಟೂಲಲ್ಲಿ ಯಾವ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕ್ರಾಪ್ ಮಾಡಿಕೊಂಡು ನಾವು ಸ್ಕ್ರೀನ್ಶಾಟ್ನ ತೊಗೋಬೋದು. ಸರ್ಚ್ ಬಾಕ್ಸ್ಗೆ ಹೋಗಿ ಸ್ನಿಪ್ಪಿಂಗ್ ಟೂಲ್ ಅಂತ ಟೈಪ್ ಮಾಡಿ, ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಅಂತ ಕೊಡಿ. ಈಗ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಾವು ಸ್ಕ್ರೀನ್ಶಾಟ್ನ ತೊಗೋಬೋದು. ಈಗ ನಾನು ಅಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹೋಗಿ ಸೇವ್ ಆ್ಯಸ್ ಅಂತ ಕೊಟ್ಟು ಸೇಮ್ ನಮಗೆ ಯಾವ ಫಾರ್ಮ್ಯಾಟ್ ಬೇಕೋ ಆ ಫಾರ್ಮ್ಯಾಟಲ್ಲಿ ಇದನ್ನು ನಾವು ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಮೆಥಡು, ವಿಂಡೋಸ್ ಪ್ಲಸ್ ಶಿಫ್ಟ್ ಪ್ಲಸ್ S. ಇದು ಕ್ಲಿಪ್ ಬೋರ್ಡ್ಗೆ ಸೇವ್ ಆಗುತ್ತೆ. ಈಗ ನೋಡಿ, ವಿಂಡೋಸ್ ಶಿಫ್ಟ್ ಪ್ಲಸ್ Sನ ಪ್ರೆಸ್ ಮಾಡಿದ್ದೀನಿ. ಇವಾಗ ನಾವು ಎಷ್ಟು ಬೇಕಾದ್ದು ಸೆಲೆಕ್ಟ್ ಮಾಡಿಕೊಂಡು ಬಿಟ್ಟರೆ ಅದೇ ಸೇವ್ ಆಗಿಬಿಡುತ್ತೆ ಆಟೋಮೆಟಿಕ್. ಕ್ಲಿಪ್ ಬೋರ್ಡಲ್ಲಿ ಸೇವ್ ಆಗಿರುತ್ತೆ. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.